ಯಾವನಾರಲಿ ಶರದ್ ಪವಾರ್ ಮಾತಾಡ್ಲಿ, ಯಾವನಾರು ಮಾತಾಡ್ಲಿ, ಅಜಿತ್ ಪವಾರ್ ಅಜಿತ್ ಪವಾರ್ ಇಲ್ಲ ಈಗ. ಸಲಗರ್ ಆಯ್ತು, ಒಮ್ಮೆ ನಾನು ನಿಮ್ಮ ಹತ್ರ ಕೇಳ್ತೇನೆ. ಒಂದು ಸೆಕೆಂಡ್, ನೀವು ಆಗಾಗ ಮಾತಾಡ್ತಿದ್ದೀರಿ, ಒಮ್ಮೆ ಎದ್ದು ನಿಲ್ಲಿ, ಒಮ್ಮೆ ಆಯ್ತು. ಫುಲ್ ಫಾರ್ಮ್ ಮೇಲಿ, ವಿ ಬಿ ರಾಮ್ಜಿ ಫುಲ್ ಫಾರ್ಮ್ ಮೇಲಿ. ವಿಕಸಿತ ಭಾರತ್. ಆಯ್ತು, ಸುಮ್ಮನೆ ಕೂತ್ಕೊಳ್ಳಿ. ನಾ ಹೇಳ್ತೀನಿ ಸರ್, ನಾ ಏನು ಡಿಸ್ಟರ್ಬ್ ಅಂತೂ ಮಾಡಿಲ್ಲ. ಆಯ್ತು. ವಿಕಸಿತ ಭಾರತ್ ರೋಜ್ಗಾರ್ ವೇಟ್ ಅಪ್ಪ, ಗ್ರಾಮೀಣ ಅಧ್ಯಕ್ಷರೇ, ಈ ರೀತಿ ಕ್ಲಾಸ್ ತಗೊಳ್ಳಿ. ಈ ರೀತಿ ಆಯ್ತು. ನೀವು ನನಗೆ ಒಂದು ಗಂಟೆ ಟೈಮ್ ಕೊಡಿ ಅಧ್ಯಕ್ಷರೇ. ಮಹಾತ್ಮ ಗಾಂಧೀಜಿ ಹೆಸರು ಆಯ್ತು, ಕೊಡ್ತೇನೆ. ಒಂದೂವರೆ ಗಂಟೆ ನೀವೀಗ ಈಗ ಕೊಟ್ಟಿಲ್ಲ ಸರ್, ಮಾಡಿಲ್ಲ ಸರ್. ನಾನು ಒಂದು ಗಂಟೆ ನಾನು ನಿಮ್ಗೆ ಗ್ರಾಮೀಣ ಉದ್ಯೋಗ ಖಾತ್ರಿ ಬಗ್ಗೆ, ಬಿಬಿಜಿ ರಾಮ್ಜಿ ಬಗ್ಗೆ ಆಯ್ತು, ಅದನ್ನ ನಾನು ಹೇಳಿದ್ದು. ನೋಡಿ, ಒಂದ್ ಸೆಕೆಂಡ್. ಮುಖ್ಯಮಂತ್ರಿ ಡಿಸ್ಟರ್ಬ್ ಮಾಡಿಲ್ಲ. ಆಯ್ತು, ಒಂದ್ ಸೆಕೆಂಡ್. ನನಗೆ ಯಾಕಂದ್ರೆ ಗೊತ್ತಿಲ್ಲ. ಆಯ್ತು, ಏನು ಆಯ್ತಪ್ಪ ನವೀನ್. ಆಯ್ತು ಸಲಗಾರ್ ಕೂತ್ಕೊಳ್ಳಿ, ನಿಮ್ ಕೊಡುವ. ಈಗ ನೀವು ಸರಿ ಹೇಳಿದಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ಒಂದು ಎರಡು ನಿಮ್ಗೆ ಕೂಡ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೇನೆ. ನಾವು ಯಾವನಾರಲಿ ಶರದ್ ಪವಾರ್ ಮಾತಾಡ್ಲಿ, ಯಾವನಾರು ಮಾತಾಡ್ಲಿ, ಅಜಿತ್ ಪವಾರ್ ಅಜಿತ್ ಪವಾರ್ ಇಲ್ಲ ಈಗ. ಆಯ್ತು, ನಿಮ್ ಕೂಡ ಅಲ್ಲಿಗೆ ಹೋಗ್ಬೇಕಾ? ಅರ್ಜೆಂಟ್ ಇದ್ದೀರಾ? ಶರದ್ ಪವಾರ್ ಮಾತಾಡ್ಲಿ, ಫಡ್ನವೀಸ್ ಮಾತಾಡ್ಲಿ, ಯಾರು ಮಾತಾಡ್ಲಿ, ಯಾರು ವರದಿ ಕೊಡ್ಲಿ. ಈಗ ನೀವು ನಿಮ್ಮ ಇವರಿದ್ರಲ್ಲ, 12 ವರ್ಷದಿಂದ 11.5 ವರ್ಷ ಆಯ್ತು ನರೇಂದ್ರ ಮೋದಿ ಅವರು ಬಂದು. ಈಗ ಜ್ಞಾನೋದಯ ಆಯ್ತಾ? ಈಗ ಜ್ಞಾನೋದಯ ಆಯ್ತಾ? ಮಹಾತ್ಮ ಗಾಂಧೀಜಿಯವ್ರನ್ನ ಹೆಸರು ತೆಗೆದಾಕದು ಈಗ ಜ್ಞಾನೋದಯ ಆಯ್ತಾ? ಕೇಂದ್ರ ಸರ್ಕಾರದ ಅನುದಾನನೂ ಕೊಡಲ್ಲ, ನಮಗೆ ಕೊಡಬೇಕಾಗಿರೋದನ್ನೂ ಕೊಡಲ್ಲ. ಫೈನಾನ್ಸ್ ಕಮಿಷನ್ ಅವರು ಶಿಫಾರಸ್ ಮಾಡೋದನ್ನೂ ಕೊಡಲ್ಲ. ಅನ್ಯಾಯ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ 15ನೇ ಹಣಕಾಸು ಆಯೋಗ ಮುಗೀತು. ಈಗ 15ನೇ ಹಣಕಾಸಿನಲ್ಲಿ ನಮಗೆ 1,25,000 ಕೋಟಿ ರೂಪಾಯಿ ನಷ್ಟ ಆಗಿದೆ. ಈಗ ಕೆಜೆಎಂನಲ್ಲಿ ಎಷ್ಟು ಬರ್ಬೇಕಪ್ಪ? 15,000. ಯಾವ ವರ್ಷದ್ದು ಇದು? ಕಳೆದ 2.5 ವರ್ಷದಿಂದ 15,000 ರೂಪಾಯಿ ಬಂದಿಲ್ಲ. ನೋಟ್ ಮಾಡಿ ಮತ್ತೆ ಮಾತಾಡಿ. 15,000 ಕೋಟಿ, 15,000 ಕೋಟಿ ಬಂದಿಲ್ಲ. ಮೊನ್ನೆನೂ ಹೋಗಿದ್ರು. ಕೇಂದ್ರ ಸರ್ಕಾರ ದುಡ್ಡು ಕೊಡೋದನ್ನ ನಾವು ಕೊಟ್ಟಿದೀವಿ. ಅಂದ್ರೆ ನಾವು ರಾಜ್ಯ ಸರ್ಕಾರ ದುಡ್ಡು ಹೆಂಗ್ ಬೇಕಂಗ್ ಕೊಡ್ಬೋದಾ? ಬಿಲ್ ರೇಸ್ ಆದ್ಮೇಲೆ ತಾನೇ ಕೊಡ್ಬೇಕು. ಆದ್ರೆ ರಾಜ್ಯ ಸರ್ಕಾರದ 15,000 ಕೋಟಿ ರೂಪಾಯಿ ನಾವು ಮನ್ಸಿಗೆ ಬಂದಂಗೆ ಕೊಟ್ಟಿದೀವಾ? ಹೆಂಗೆ ಬಿಲ್ ರೇಸ್ ಆಗುತ್ತೆ? ಬಿಲ್ ರೇಸ್ ಆದ್ಮೇಲೆ ನಾವು ಪಾವತಿ ಮಾಡ್ಬೇಕಲ್ಲ. ಅಲ್ಲ, ನೆಕ್ಸ್ಟ್ ನೀವು ಮಾತಾಡೋದು ಮಾತಾಡಿ. ರೆಕಾರ್ಡಿಂಗ್ ಹೋಗ್ತಾ ಇದೆ. ನೆಕ್ಸ್ಟ್ ನೀವು ಮಾತಾಡೋದು ಮಾತಾಡಿ. ಯಾಕಂದ್ರೆ ನರೇಂದ್ರ ಮೋದಿ ಅವರು ಕೂಡ, ನಮ್ಮ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಗುಜರಾತ್ನ ಚೀಫ್ ಮಿನಿಸ್ಟರ್ ಇರುವಾಗ 50% ಕೊಡಿ ಅಂತ ಒತ್ತಾಯ ಮಾಡಿದ್ರು. ಕೊಡ್ಲಿಲ್ಲ, ಆದ್ರೆ ಒತ್ತಾಯ ಮಾಡಿದ್ರು. ಆಯ್ತಾ ಇಲ್ಲಪ್ಪ? ಈಗ ಮುಖ್ಯಮಂತ್ರಿ ಆಗಿರುವಾಗ ಒಂದು ಸ್ಟ್ಯಾಂಡು,
ಪ್ರಧಾನಮಂತ್ರಿ ಆದಾಗ ಇನ್ನೊಂದು ಸ್ಟ್ಯಾಂಡ, ಮುಖ್ಯಮಂತ್ರಿ ಆಗಿರುವಾಗ ಯಾವ ಸ್ಟ್ಯಾಂಡ್ ಇದೆ ಅದೇ ಸ್ಟ್ಯಾಂಡು, ರೂಲಿಂಗ್ ಪಾರ್ಟಿ ಒಂದು ಸ್ಟ್ಯಾಂಡ್, ಅದೇ ಸ್ಟ್ಯಾಂಡು ಪ್ರಧಾನಮಂತ್ರಿ ಆಗಿ ಇರ್ಬೇಕಲ್ಲ, ಅದು ಇಲ್ಲ. ಈಗ 343 ಪ್ರಕಾರ ಯಾರು ಮಿಸ್ಟೇಕ್ ಮಾಡ್ತಾರೆ ಸದಸ್ಯರು ಏನಾರ ಹೇಳ್ಕೊಳ್ಳಿ, ಒಬ್ಬ ಸಭಾನಾಯಕ ಪದೇ ಪದೇ ಡಿಸ್ಟರ್ಬ್ ಮಾಡ್ತಾರೆ, ಸದನ ನಡೆಯಕ್ ಬಿಡಲ್ಲ. ಅವ್ರ ಹೆಸರು ಹೇಳಿ ಅವ್ನ ಹೊರಗಡೆ ಹಾಕಿ. ನಿಮ್ಗೆ ಇಂಟ್ರೆಸ್ಟ್ ಇಲ್ಲ, ಎದ್ದಾಚೆ ಕಡೆಗೆ ಹೋಗೋಣ. ಸಭಾಧ್ಯಕ್ಷ, ನೀವು ಲೀನಿಯನ್ಸ್ ಕೊಟ್ಟಷ್ಟು ಜಾಸ್ತಿ ಆಗ್ತಾ ಇದೆ. ನಮ್ದೇ ಲೀನಿಯನ್ಸ್ ಇಲ್ಲ, ನೀವು ಇರುತ್ತೆ. ಟೂ ಮಚ್ ಸಭಾನಾಯಕರೇ ನೋಡಿ, ಹಾಗಾಗಿ ದಿಸ್ ಇಸ್ ಟೂ ಮಚ್ ಮಾಡ್ತಿದ್ದಾರೆ. ಕೇಳಕ್ ಇಷ್ಟ ಇಲ್ಲದೆ ಹೋಗಿ. ವಿರೋಧ ಪಕ್ಷ ನಾಯಕರು ಮಾತಾಡೋದಾಗ ಕೂತ್ಕೊಳ್ಳಿ. ನೀವು ಇದನ್ನ ನೀವು ಸೀರಿಯಸ್ ಆಗಿ ತಗೊಳ್ಬೇಕು. ಸಭಾಧ್ಯಕ್ಷ, ನೀವು ಅವಾಗಿಂದ ಎಚ್ಚರ ಹೇಳೋದು ನಿಮ್ಮ ಮಾತಿಗೆ ಬೆಲೆ ಇಲ್ಲ. ಓಕೆ ಸುರೇಶ್, ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಸಭಾಧ್ಯಕ್ಷ, ಮಾನ್ಯ ಒಂದು ನಿಮಿಷ, ಈಗ ಮಾನ್ಯ ನಾಯಕರು ಇವಾಗ ಅಶೋಕ್ ಮಾತಾಡ್ತಾ ಇದ್ದಾರೆ, ನಾವು ಅಂತ ಹೇಳ್ತೀವ. ಓಕೆ ಬಾ, ಓಕೆ. ಸಣ್ಣ ಮಕ್ಕಳು ಸಭಾಧ್ಯಕ್ಷ, ಗೌರವಯುತವಾಗಿ ನಡ್ಕೊಬೇಕು. ಜೋಕರ್ಸ್ ಅಲ್ಲ ಇದು, ಸಂಗಮೇಶ್, ಜೋಕರ್ಸ್ ಕೂತ್ಕೊಳ್ಳೋದು. ಸಂಗಮೇಶ್ ಕೂತ್ಕೊಳ್ಳಿ. ಸೀರಿಯಸ್ ಆಗಿ ನಡೆಸ್ತಾರೆ ನೀವು. ಗಾದೆ ಹೇಳ್ತಾರೆ, ನೀನಲ್ಲ ಸುಂದರಪ್ಪ, ಲಾಸ್ಟ್ ಒಳಗಡೆ ಸುರೇಶ್ ಅವರೇ ಮಾಡಿದ್ದೆ ಮಾಡ್ತಾ ಇದ್ದಾರೆ. ಒಂದ್ ಸೆಕೆಂಡ್ ನೋಡಿ, ಸ್ಥಾನಕ್ಕಾದ್ರೂ ಬೆಲೆ ಬೇಕು. ಆಯ್ತಪ್ಪ, ಸ್ಥಾನಕ್ಕೆ ಈಗ ನೀವೇನಂತಲ್ಲ, ಹಿಂದೆ ಕೂತ ಕೆಲವರು ಒಂದ್ಸರಿ ಅವ್ರು ಗೊತ್ತಿಲ್ಲದ ಮ್ಯೂಚುರೇಟ್ ಅಂತ ಗೊತ್ತಾಗುದಿಲ್ಲ. ಫಸ್ಟ್ ಟೈಮ್ಸ್ ಎಲ್ಲ ಬಂದಿರ್ತಾರೆ. ನೀವೊಂದು ಅರ್ಥ ಮಾಡಿಕೊಳ್ಬೇಕು. ಅವ್ರ ವಿಚಾರ ಹೇಳುವಾಗ ನಿಮ್ಗೆ ಏನು ನೋಟ್ ಮಾಡಿ, ನಿಮ್ಗೆ ನಾಳೆ ಮಾತಾಡ್ಬೇಕಾದ್ರೆ ಏನ್ ಬಗ್ಗೆ ಮಾತಾಡ್ಬೋದು ಸ್ಪಷ್ಟ ಕೊಡ್ಬೋದು. ಆದರೆ ಒಂದು ಸಲ ಪ್ರತಿಯೊಂದು ಶಬ್ದ ಕೂಡ ನೀವು ಒಂದೊಂದು ಶಬ್ದದಲ್ಲಿ ಮಾಡಿಕೊಂಡು ಹೋದ್ರೆ, ವಾಟ್ ಈಸ್ ಯುವರ್ ಇಮೇಜ್, ವಾಟ್ ಈಸ್ ಯುವರ್ ಪರ್ಸನಾಲಿಟಿ? ನಿಮ್ಮ ಅವು ಯಾವ ಇವಾಗ ಮಾತಾಡಿದ್ರೆ ಯಾರು ಕೂಡ ಮಾತಾಡ್ಲಿಲ್ಲ ಅಲ್ಲ, ನೀವು ಕೂತ್ರೆ ಸಾಕು. ನಿಮ್ಮ ಮೆಂಬರ್ಸ್ಗೆಲ್ಲ ಕೂಡ ಹೇಳ್ಬೇಕಲ್ಲ, ಅಲ್ಲಿ ಕೂಡ ಎಲ್ಲರೂ ಕೂಡ ಇವತ್ತು ಹೇಳ್ತಾರೆ. ಯಾರಿಗೂ ಡಿಸ್ಟರ್ಬ್ ಮಾಡಬೇಡಿ. ಅಧ್ಯಕ್ಷರೇ, ನಮಗೂ ವ್ಯಂಗ್ಯವಾಗಿ ಮಾಡೋದು ವ್ಯಂಗ್ಯವಾಗಿ ಮಾತಾಡೋದು ಬರ್ತದೆ. ನೀವು ಮಾತಾಡುವಾಗ ನಮಗೆ ಡಿಸ್ಟರ್ಬ್ ಮಾಡೋದು ಬರ್ತದೆ. ಅದನ್ನು ದಯಮಾಡಿ ನಾವೆಲ್ಲರೂ ಕೂಡ 2 ಲಕ್ಷ ಜನ ನಿಮ್ಮನ್ನ ಆಯ್ಕೆ ಮಾಡಿ ಕಳಿಸಿದ್ದಾರೆ. 2 ಲಕ್ಷ ಜನ ನೋಡ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಯಾವ ತರ ಬಿಹೇವ್ ಮಾಡಬಹುದು ಇಲ್ಲಿ ಅಂತ. ಅವರೆಲ್ಲ ಏನಂತಾರೆ ಈ ರಾಜ್ಯದ ಜನ ಏನಂತಾರೆ? ದಯಮಾಡಿ ಹಂಗೆಲ್ಲ ಸ್ವಲ್ಪ ದೊಡ್ಡತನದಿಂದ ನಡ್ಕೊಳ್ತಕ್ಕಂಥದ್ದು ಕತ್ಕೊಳ್ತಕ್ಕಂಥದ್ದು ಮಾಡಬೇಕು. ನಾವೆಲ್ಲ MLAಗಳು, ಜನಪ್ರತಿನಿಧಿಗಳು. ನಾನು